ಈ ಬಿಲ್ನ ನಾನು ಏನಕ್ಕೆ ಇಸ್ಕೊಂತೀನಿ ಅಂದ್ರೆ ಕೆಲವೊಂದ್ಸಲ ಈ ಪೆಟ್ರೋಲ್ ಬದಲಿ ಡೀಸೆಲ್ ಹಾಕ್ಬಿಡ್ತಾರೆ. ಇನ್ ಕೇಸ್ ಆದ್ರೆ ಅಂತ ಆಗಲ್ಲ, ಹಂಗಲ್ಲ, ಆದ್ರೆ ನಮ್ಗೆ ಇದೊಂದೇ ಪ್ರೂಫ್ ಇರೋದು. ಇಲ್ಲ ಅಂದ್ರೆ ಮಿಕ್ಕಿದ್ದೇನೂ ಇಲ್ಲ. ಯಾವಾಗ ಹಾಕ್ಸಿದ್ಯಾ, ಏನ್ ಹಾಕ್ಸಿದ್ಯಾ, ಇಲ್ಲಿ ನೀನ್ ಬಂದೇ ಇಲ್ಲ ಅಂದ್ಬಿಡ್ತಾರೆ. ಪೆಟ್ರೋಲ್ ಬಂಕಲ್ಲಿ ವೇಟ್ ಮಾಡೋದಂದ್ರೆ ಆಗಲ್ಲ ಗುರು. ಅದೇ ಅವ್ರ ಹುಡುಗಿಗೋಸ್ಕರ ಎಂತ 1 ಅವರ್ 2 ಅವರ್ 3 ಅವರ್ ಒಂದಿನ ಗಟ್ಲೆ ವೇಟ್ ಮಾಡ್ತಾರೆ. ಈ ತರ ಪೆಟ್ರೋಲ್ ಹಾಕ್ಸ್ಬೇಕಂದ್ರೆ 1 ನಿಮಿಷ ವೇಟ್ ಮಾಡೋ ಅಂದ್ರೆ ಪೆಟ್ರೋಲ್ ಹಾಕೋನಿಗೆ ಧಮಕಿ ಕೊಟ್ಬಿಡ್ತಾರೆ. ಕಾಯ್ದಂದ್ರೆ ಆಗಲ್ಲ ಗುರು. ಅದು ಪೆಟ್ರೋಲ್ ಬಂಕಲ್ಲಿ. ಏನಂತೀರಾ ಅಣ್ಣ 120. 120 ಹಾ, ಸ್ಕ್ಯಾನರ್ ಅಣ್ಣ. ಸ್ಕ್ಯಾನರ್ ಫೋನ್ ಪೇ ಬಂದಾಗಿದೆ, ಕಲ್ ಕ್ಯಾಶ್. ಓ, ಕ್ಯಾಶ್ ಒಂದೇನಾ? ಕ್ಯಾಶ್ ಅಂದ್ರೆ ಉದ್ರಿ ಹಚ್ಕೋಬೇಕಷ್ಟೇ. ಅಣ್ಣ ಬಿಲ್ಲು ಆಯ್ತು. ಬಿಲ್ ಬೇಕಾ? ಹಾ, ಹೊಡೆದ್ಬಿಟ್ರಾ? ಪೆಟ್ರೋಲ್ ಹಾಕೋಕ್ಕಿಂತ ಬರೀ ಅವತ್ತು ನೆನ್ಪಿಟ್ಕೊಳ್ಳಿ, ಎಲ್ಲಿ ಬಿ ಹಾ, ಬಿಲ್ ಬೇಕು ಸರ್ ಅಂತ ಅನ್ಕೋಬೇಕಲ್ಲ. ಸ್ಟಾರ್ಟಿಂಗ್ಗೆ ಸ್ಟಾರ್ಟಿಂಗ್ ಹಾ. ಪೂರಾ ಕನ್ಫರ್ಮ್ ಮಾಡಿದೆ ನಿಮ್ಮ ಸಲ. ಇರ್ಲಿ ಬಿಡಿ. ಥ್ಯಾಂಕ್ಸ್ ಅಣ್ಣ. ಪೆಟ್ರೋಲ್ ಎಲ್ಲೇ ಹಾಕಿಸ್ಲಿ, ಹಾಕ್ಸೋಕ್ಕಿಂತ ಮುಂಚೆ ಬಿಲ್ ಬೇಕು ಅಂತ ಕೇಳ್ರಿ, ಅವ್ರು ಕೊಟ್ಬಿಡ್ತಾರೆ. ಆಮೇಲೆ ಲಾಸ್ಟಲ್ಲಿ ಕೇಳಕ್ ಹೋದ್ರೆ ಅದನ್ನ ಕ್ಯಾನ್ಸಲ್ ಹೊಡೆದಿರ್ತಾರೆ, 1 to 2 ಕೆಲಸ ಆಗ್ಬಿಡುತ್ತೆ ಅಂತ. ಈ ಬಿಲ್ನ ನಾನು ಏನಕ್ಕೆ ಇಸ್ಕೊಂತೀನಿ ಅಂದ್ರೆ ಕೆಲವೊಂದ್ಸಲ ಈ ಪೆಟ್ರೋಲ್ ಬದಲಿ ಡೀಸೆಲ್ ಹಾಕ್ಬಿಡ್ತಾರೆ. ಇನ್ ಕೇಸ್ ಆದ್ರೆ ಅಂತ ಆಗಲ್ಲ, ಹಂಗಲ್ಲ, ಆದ್ರೆ ನಮ್ಗೆ ಇದೊಂದೇ ಪ್ರೂಫ್ ಇರೋದು. ಇಲ್ಲ ಅಂದ್ರೆ ಮಿಕ್ಕಿದ್ದೇನೂ ಇಲ್ಲ. ಯಾವಾಗ ಹಾಕ್ಸಿದ್ಯಾ, ಏನ್ ಹಾಕ್ಸಿದ್ಯಾ, ಇಲ್ಲಿ ನೀನ್ ಬಂದೇ ಇಲ್ಲ ಅಂದ್ಬಿಡ್ತಾರೆ. ಸೊ ನಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ಒಬ್ಬೊಂದು ಹಿಂಗೆ ಆಗಿತ್ತು. ಹೊಸ ಕಾರ್ ತಗೊಂಡಿದ್ದ ಅವನು, ಜೋಶಲ್ಲಿ ಹೋಗ್ಬಿಟ್ಟವನೆ. ಕಾರು ನೋಡೇ ಇಲ್ಲ. ಸ್ವಲ್ಪ ಕನ್ಫ್ಯೂಷನ್ಸ್ ಇರುತ್ತಲ್ಲ, ಡೀಸೆಲ್ ಕಾರು ಪೆಟ್ರೋಲ್ ಕಾರು. ಹಾಕ್ಸ್ಬಿಟ್ಟವನೆ ಅವನು, ಡೀಸೆಲ್ ಹಾಕ್ಸವನೆ. ಸ್ವಲ್ಪ ದೂರ ಹೋದ್ಮೇಲೆ ಗಾಡಿ ಸ್ಟಾರ್ಟ್ ಆಗ್ತಿಲ್ಲ. ಆಮೇಲೆ ನೋಡ್ತಾನೆ ಡೀಸೆಲ್ ಹಾಕ್ಸವನೆ. ಆದಿದ್ದು ಪೆಟ್ರೋಲ್ ಕಾರು. ಆಮೇಲೆ ಲಾಸ್ಟಲ್ಲಿ ಉಳ್ಕೊಂಡಿದ್ದೆ ಆ ಬಿಲ್ಲು. ಪುಣ್ಯಕ್ಕೆ ಅವನು ಬಿಲ್ ತಗೊಂಡಿದ್ದ. ಆ ಬಿಲ್ನ ನೋಡ್ಬಿಟ್ಟು ಈ ತರ ಕೊಟ್ಟಿದ್ದೀರಾ ನೋಡ್ರಪ್ಪ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳ್ಬಿಟ್ಟು ಆಮೇಲೆ ಅದೇನಿರುತ್ತೆ ಕ್ಲಿಯರ್ ಮಾಡ್ಕೊಂಡ್ರು. ನೀವು ಯಾರ್ಯಾರೆಲ್ಲ ಪೆಟ್ರೋಲ್ ಹಾಕಿಸ್ತೀರಾ ಸ್ವಲ್ಪ ಬಿಲ್ ಇಸ್ಕೊಳ್ಳೋದು ಇನ್ಮೇಲೆಲ್ಲ ಪ್ರಾಕ್ಟೀಸ್ ಮಾಡಿ. ಸುಮ್ಮನೆ ಹಾಕಿಸ್ತೀರಾ ಹೋಗ್ತಾ ಇರ್ತೀರಾ. ಸೊ ಆ ಥರ ಯಾರೋ ಮಾಡಕ್ ಹೋಗ್ಬೇಡಿ, ಬಿಲ್ ಇಸ್ಕೊಳ್ಳಿ. ಓಕೆನಾ?